ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಗಳಾಗಿರುವಂತಹ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಮತ್ತು ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ. ಇವೆರಡು ಸ್ಕೀಮ್ ಅಲ್ಲಿ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಸ್ಕೀಮ್ ಅಲ್ಲಿ ಹೈಯೆಸ್ಟ್ ಇದೆ, ನಾವು ಯಾವ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಮಗೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ, ಮತ್ತು ಇವೆರಡು ಸ್ಕೀಮ್ ಅಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನಾವು ಎಲ್ಲ ಅಕೌಂಟ್ ಓಪನ್ ಮಾಡಬೇಕು ಮತ್ತು ಯಾರೆಲ್ಲ ಈ ಸ್ಕೀಮ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು, ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳಿದುಕೊಳ್ಳೋಣ. ಮೊದಲು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಾದರೆ ಸೀನಿಯರ್ ಸಿಟಿಜನ್ ಮಾತ್ರ ಡೆಪಾಸಿಟ್ ಮಾಡಬೇಕು. ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಾದರೆ ಎಲ್ಲರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಇವೆರಡೂ ಸ್ಕೀಮು ಗೌರ್ಮೆಂಟ್ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್ ಆಗಿರುವುದರಿಂದ ನೀವು ಡೆಪಾಸಿಟ್ ಮಾಡಿದ ಅಮೌಂಟು 100% ಸೇಫ್ಟಿ ಆಗಿರುತ್ತೆ. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಾದರೆ ಏಜ್ ಲಿಮಿಟು 60 ವರ್ಷ ಮೇಲ್ಪಟ್ಟಿರೋರು ಮಾತ್ರ ಡೆಪಾಸಿಟ್ ಮಾಡಬೇಕು, ಅಥವಾ ವ್ಯಾಲಂಟರಿ ಆಗಿ ರಿಟೈರ್ಮೆಂಟ್ ತೊಗೊಂಡಿರ್ತಾರಲ್ವ ಅವರ ಏಜು 50ರಿಂದ 60 ವರ್ಷ ಮೇಲ್ಪಟ್ಟಿದ್ರೆ ಅವರು ಕೂಡ ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡ್ಕೊಳ್ಬಹುದು. ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಾದರೆ ನೋ ಏಜ್ ಲಿಮಿಟ್, ಯಾರು ಬೇಕಾದರೂ ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡ್ಕೊಳ್ಬಹುದು. ಅಂದರೆ ಚಿಕ್ಕ ಮಕ್ಳು ಇರ್ತಾರಲ್ವ ಅವ್ರ ಹೆಸರಲ್ಲೂ ಕೂಡ ನೀವು ಅಮೌಂಟ್ನ ಡೆಪಾಸಿಟ್ ಮಾಡಿ ಆ ಅಕೌಂಟ್ನ ಅವ್ರ ಪೇರೆಂಟ್ಸ್ ಆಪರೇಟ್ ಮಾಡಬಹುದು. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮಲ್ಲಿ ಈಗ ಇಂಟ್ರೆಸ್ಟ್ ರೇಟು 7.4% ಇದೆ. ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ 6.6% ಇದೆ. ಸೀನಿಯರ್ ಸಿಟಿಜನ್ ಸ್ಕೀಮಲ್ಲಾದರೆ ಮಿನಿಮಮ್ ನಾವು 1000 ರೂಪಾಯಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಆದರೆ 15 ಲಕ್ಷ ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಬೇಕು. ಮಂತ್ಲಿ ಇನ್ಕಮ್ ಸ್ಕೀಮಲ್ಲಾದರೆ ಮಿನಿಮಮ್ ನಾವು 1500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮ್ಯಾಕ್ಸಿಮಮ್ ಆದರೆ ಸಿಂಗಲ್ ಅಕೌಂಟ್ಗೆ 4,50,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಜಾಯಿಂಟ್ ಅಕೌಂಟ್ಗಾದರೂ 9 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕು. ಇವೆರಡೂ ಸ್ಕೀಮಲ್ಲೂ ಕೂಡ ನೀವು ಒನ್ ಟೈಮ್ ಮಾತ್ರ ಡೆಪಾಸಿಟ್ ಮಾಡಬೇಕು. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮಲ್ಲಾದರೆ ಇಂಟ್ರೆಸ್ಟ್ ಅಮೌಂಟ್ನ 3 ತಿಂಗಳಿಗೊಂದ್ಸಲಿ ನಿಮಗೆ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ ಅಕೌಂಟ್ ಇರುತ್ತಲ್ವ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮಂತ್ಲಿ ಇನ್ಕಮ್ ಸ್ಕೀಮಲ್ಲಾದರೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಅಮೌಂಟ್ನ ನಿಮಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ವ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇವೆರಡೂ ಸ್ಕೀಮ್ನ ಮೆಚುರಿಟಿ ಪೀರಿಯಡು 5 ವರ್ಷ ಇರುತ್ತೆ. ನೀವು ಬೇಕಂದರೆ 3 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಬಹುದು. ಮತ್ತು ನೀವು ಇವೆರಡೂ ಸ್ಕೀಮಲ್ಲಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡುವುದಾದರೆ ಕ್ಯಾಶ್ ಮೂಲಕ ಡೆಪಾಸಿಟ್ ಮಾಡಬಹುದು, ಅಥವಾ 1 ಲಕ್ಷಕ್ಕಿಂತ ಹೆಚ್ಚಾಗಿ ಡೆಪಾಸಿಟ್ ಮಾಡುವುದಾದರೆ ಚೆಕ್ ಮೂಲಕ ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮಲ್ಲಿ ಪ್ರೀ ಮೆಚೂರ್ ಕ್ಲೋಸರ್ ಯಾವ ಥರ ಇರುತ್ತೆ ಅಂದರೆ, ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ 5 ವರ್ಷ ಇರುತ್ತಲ್ವ, ನೀವು ಡೆಪಾಸಿಟ್ ಮಾಡಿ ಆಫ್ಟರ್ 1 ಇಯರ್ ಆದಮೇಲೆ ಏನಾದರೂ ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳೋದಾದರೆ 1.5% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಆಫ್ಟರ್ 2 ಇಯರ್ಸ್ ಆದಮೇಲೆ ಏನಾದರೂ ನೀವು ವಿಡ್ರಾ ಮಾಡ್ಕೊಳ್ಳೋದಾದರೆ 1% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಮೆಚುರಿಟಿ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ನೀವೇನು ಡೆಪಾಸಿಟ್ ಮಾಡಿರ್ತೀರಲ್ವ ಆ ಅಮೌಂಟು ಪ್ಲಸ್ ಅದಕ್ಕೆ ಲಾಸ್ಟ್ ಏನು ಇಂಟ್ರೆಸ್ಟ್ ಅಮೌಂಟ್ ಬರುತ್ತಲ್ವ ಅದನ್ನು ಸೇರಿಸ್ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತಾರೆ ಮತ್ತು ಅಕೌಂಟ್ನ ಕ್ಲೋಸ್ ಮಾಡ್ತಾರೆ. ಮಂತ್ಲಿ ಇನ್ಕಮ್ ಸ್ಕೀಮಲ್ಲೂ ಕೂಡ 5 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತಲ್ವ, ನೀವು 5 ವರ್ಷಕ್ಕಿಂತ ಮುಂಚೆ ಏನಾದರೂ ವಿಡ್ರಾ ಮಾಡ್ಕೊಳ್ಳೋದಾದರೆ ಇಲ್ಲೂ ಕೂಡ ನಿಮಗೆ ಪೆನಾಲ್ಟಿ ಸ್ವಲ್ಪ ಚಾರ್ಜ್ ಮಾಡ್ತಾರೆ. 1 ಇಯರ್ ಟು 3 ಇಯರ್ಸ್ ಒಳಗಡೆ ನೀವೇನಾದರೂ ವಿಡ್ರಾ ಮಾಡ್ಕೊಂಡ್ರೆ 2% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ, ಅಥವಾ 3 ಇಯರ್ಸ್ ಟು 5 ಇಯರ್ಸ್ ಒಳಗೆ ನೀವೇನಾದರೂ ವಿಡ್ರಾ ಮಾಡ್ಕೊಂಡ್ರೆ ನಿಮಗೆ 1% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. 5 ವರ್ಷ ಕಂಪ್ಲೀಟ್ ಆದಮೇಲೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟು ಪ್ಲಸ್ ಅದಕ್ಕೆ ಲಾಸ್ಟ್ ಮಂತ್ ಏನು ಇಂಟ್ರೆಸ್ಟ್ ಅಮೌಂಟ್ ಬರುತ್ತಲ್ವ ಅದನ್ನು ಸೇರಿಸ್ಬಿಟ್ಟು ನಿಮಗೆ ವಾಪಸ್ ಮಾಡ್ತಾರೆ ಮತ್ತು ನಿಮ್ಮ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ನ ಕ್ಯಾನ್ಸಲ್ ಮಾಡ್ತಾರೆ. ಇವೆರಡೂ ಸ್ಕೀಮಲ್ಲೂ ಕೂಡ ನಾಮಿನಿ ಫೆಸಿಲಿಟಿ ಇರುತ್ತೆ. ನೀವು ಅಮೌಂಟ್ನ ಡೆಪಾಸಿಟ್ ಮಾಡುವಾಗ ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಮರಿಬೇಡಿ, ಯಾಕಂದರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಏನಾದರೂ ಡೆತ್ ಆದರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟು ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಸೇರಿಸಿ ನಾಮಿನಿಗೆ ಕೊಡ್ತಾರೆ. ಹಾಗಾಗಿ ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಮರೆಯಬೇಡಿ. ನೆಕ್ಸ್ಟ್ ಇವೆರಡು ಸ್ಕೀಮಲ್ಲಿ ಯಾವ ಥರ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನ ಎಕ್ಸಾಂಪಲ್ ಮೂಲಕ ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮಲ್ಲಿ ನೀವು 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ. ಮೆಚುರಿಟಿ ಪೀರಿಯಡ್ 5 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಈಗ ಪ್ರೆಸೆಂಟ್ 7.4% ಇದೆ. ನಿಮಗೆ 3 ತಿಂಗಳಿಗೊಂದ್ಸಲಿ 1850 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಈ ಅಮೌಂಟ್ನ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಥವಾ ನೀವು 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಮೆಚುರಿಟಿ ಪೀರಿಯಡ್ ಸೇಮ್ ಇರುತ್ತೆ 5 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ 7.4%. ನಿಮಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 3700 ರೂಪಾಯಿ ಬರುತ್ತೆ. 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ 5550 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಈ ಅಮೌಂಟ್ನೂ ಕೂಡ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಥವಾ ನೀವು 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 7.4% ಇರುತ್ತೆ. ಮೆಚುರಿಟಿ ಪೀರಿಯಡ್ 5 ವರ್ಷ. ನಿಮಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 9250 ರೂಪಾಯಿ ಬರುತ್ತೆ. ಅಥವಾ ನೀವು 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 18500 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ ನೀವು 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 7.4% ಇರುತ್ತೆ. ಮೆಚುರಿಟಿ ಪೀರಿಯಡ್ 5 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಿಮಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 27,750 ರೂಪಾಯಿ ಬರುತ್ತೆ. ಈ 27,750 ರೂಪಾಯಿ ನಿಮಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ವ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. 5 ವರ್ಷ ನಿಮಗೆ 3 ತಿಂಗಳಿಗೊಂದ್ಸಲಿ 27,750 ರೂಪಾಯಿ ಅಂತ ಇಂಟ್ರೆಸ್ಟ್ ಅಮೌಂಟ್ ಬರ್ತಾ ಇರುತ್ತೆ. 5 ವರ್ಷ ಕಂಪ್ಲೀಟ್ ಆದಮೇಲೆ ನೀವು 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಲ್ವ ಆ ಅಮೌಂಟ್ನ ನಿಮಗೆ ವಾಪಸ್ ಕೊಡ್ತಾರೆ.
ಈ ತರ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಿ ರಿಟರ್ನ್ಸ್ ಬರುತ್ತೆ. ಈಗ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಯಾವ ತರ ರಿಟರ್ನ್ಸ್ ಬರುತ್ತೆ ಅಂತ ನೋಡೋಣ. ಸಪೋಸ್ ನಾವು 1 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಈಗ 6.6% ಇದೆ. ಮೆಚುರಿಟಿ ಪೀರಿಯಡ್ 5 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದ್ರೆ 550 ರೂಪಾಯಿ ಬರುತ್ತೆ. ಈ 550 ರೂಪಾಯಿ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಪ್ರತಿ ತಿಂಗಳು. ಇದು ಸಿಂಗಲ್ ಅಕೌಂಟಿಗೆ. ಅಥವಾ ನಾವು 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 6.6 ಇರುತ್ತೆ. 5 ಇಯರ್ಸ್ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಮಂತ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 1100 ರೂಪಾಯಿ ಬರುತ್ತೆ. ಇದು ಸಿಂಗಲ್ ಅಕೌಂಟ್ಗೆ. ಈ 1100 ರೂಪಾಯಿ ಕೂಡ ಪ್ರತಿ ತಿಂಗಳು ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಥವಾ 4,50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮಗೆ 2,475 ರೂಪಾಯಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ಬರುತ್ತೆ. ನಾವು 9 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 6.6% ಇದೆ. ಮೆಚುರಿಟಿ ಪೀರಿಯಡ್ 5 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಪ್ರತಿ ತಿಂಗಳು 4,950 ರೂಪಾಯಿ ಬರುತ್ತೆ. ಈ 4,950 ರೂಪಾಯಿನ ನಿಮಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ವ, ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಜಾಯಿಂಟ್ ಅಕೌಂಟಿಗೆ. ಅಥವಾ 18 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು 9,900 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಈ ಅಮೌಂಟ್ನು ಕೂಡ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಇದು ಕೂಡ ಜಾಯಿಂಟ್ ಅಕೌಂಟ್ಗೆ. ಈ ಥರ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ರಿಟರ್ನ್ಸ್ ಬರುತ್ತೆ. ಓಕೆ, ಇವೆರಡು ಸ್ಕೀಮಲ್ಲಿ ಯಾವ ಥರ ರಿಟರ್ನ್ಸ್ ಬರುತ್ತೆ ಕಂಪ್ಯಾರಿಸನ್ ಗೊತ್ತಾಯ್ತಲ್ವಾ. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮಲ್ಲಿ ಆದರೆ 7.4% ಇದೆ ಇಂಟ್ರೆಸ್ಟ್ ರೇಟು. ಹಾಗಾಗಿ ಇಲ್ಲಿ ಸ್ವಲ್ಪ ರಿಟರ್ನ್ ಸ್ವಲ್ಪ ಜಾಸ್ತಿ ಬರುತ್ತೆ. ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಆದರೆ 6.6% ಇಂಟ್ರೆಸ್ಟ್ ರೇಟ್ ಇದೆಯಲ್ವಾ, ಹಾಗಾಗಿ ಇಲ್ಲಿ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಬರುತ್ತೆ. ನಿಮ್ಮ ಮನೇಲಿ ಯಾರಾದರೂ ಸೀನಿಯರ್ ಸಿಟಿಜನ್ಸ್ ಇದ್ದರೆ ಅವ್ರ ಹೆಸರಲ್ಲಿ ನೀವು ಡೆಪಾಸಿಟ್ ಮಾಡಬಹುದು. ಓಕೆ, ಇವೆರಡು ಸ್ಕೀಮಲ್ಲಿ ನೀವೆಲ್ಲ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ KYC ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅಂದರೆ ID ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತು ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತು ನಿಮ್ಮದೊಂದು ಫೋಟೋ ಬೇಕು, ಮತ್ತು ನಿಮ್ಮದು ಸೇವಿಂಗ್ ಅಕೌಂಟ್ ಇರುತ್ತಲ್ವ, ನಿಮ್ಮ ಸೇವಿಂಗ್ ಅಕೌಂಟ್ ಡೀಟೇಲ್ಸ್ ಬೇಕು, ಮತ್ತು ಡೆಪಾಸಿಟ್ ಮಾಡುವುದಕ್ಕೆ ಕ್ಯಾಶ್ ಅಥವಾ ಚೆಕ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಕೂಡ ಇವೆರಡು ಸ್ಕೀಮಲ್ಲಿ ಅಕೌಂಟ್ನ ಓಪನ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಮತ್ತು ಮಂತ್ಲಿ ಇನ್ಕಮ್ ಸ್ಕೀಮ್ ಡಿಫ್ರೆನ್ಸ್ ಬಗ್ಗೆ ಗೊತ್ತಾಯ್ತಲ್ವಾ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.